ಇದರ ಮಧ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಆತಂಕ, ಸರ್ಕಾರನ ಬೀಳಿಸ್ಬಿಡ್ತಾರೇನೋ, ಆತಂಕದಲ್ಲಿ ದಂಗೆ ಎಬ್ಬಿಸ್ಬಿಡ್ತೀನಿ, ನಾನು ಸುಮ್ಮನಿರಲ್ಲ, ನನಗೂ ಗೊತ್ತಿದೆ, ಆ ಕೇಸ್ ಓಪನ್ ಮಾಡ್ತೀನಿ ಅಂತ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಸುಧಾಕರ್ ಅವರು ಮಾತನಾಡ್ತಾರೆ, ಮುಂಬೈಗೆ ಹೋಗ್ಬಾರ್ದೇನ್ರಿ ನಾವು? ಒಂದು ಕ್ವಶನ್. BC ಪಾಟೀಲ್ ಏನು ಬೇಕಾದರೂ ಆಗಬಹುದ್ರಿ ಮುಂದಿನ ದಿನಗಳಲ್ಲಿ ಅಂತ ಮಾತನಾಡ್ತಾರೆ. ಇದರ ಅರ್ಥ ಏನು? ಕಾಂಗ್ರೆಸ್ ಶಾಸಕರೇ ಅಲ್ಲಿ ಹೋಗ್ತಾ 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 ಆಪರೇಷನ್ ಕಮಲ ಮಾಡಿಬಿಟ್ಟಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ನಿಮ್ಮ ಆತಂಕಗಳು, ಕುಮಾರಸ್ವಾಮಿ ಅವರ ಆತಂಕ, ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿದ್ದು, ಇವರ ಸ್ಟೇಟ್ಮೆಂಟ್ ಈಗ ಬರ್ತಿದೆ ಅಂತ ಹೇಳಿದ್ಮೇಲೆ ನಿಜ ಇರಲ್ವಾ ಅದರಲ್ಲಿ? ಇಲ್ಲ, ಮೊದಲನೇದಾಗಿ ರಮಕಾಂತ್, ನೀವು ಯಾವ ಹೆಸರು ಹೇಳಿದ್ರಲ್ಲ, ಇದು ಮೊದಲನೇದಾಗಿ ಫಸ್ಟ್ ಡೇಯಿಂದ ನಡೀತಿದೆ. ಇವಾಗ BC ಪಾಟೀಲ್ ಅವ್ರ ಹೆಸರು ಹೇಳಿದ್ರಿ, ಫಸ್ಟ್ ಡೇಯಿಂದ ಅವ್ರನ್ನ BC ಪಾಟೀಲ್ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಅದೆಲ್ಲ ಸಾಕಷ್ಟು ಅವರು ಅದ್ರ ಬಗ್ಗೆ ಆನ್ಸರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಮಾತಾಡಿರೋಂಥದ್ದು ಟೇಪ್ ಕಾನ್ವರ್ಸೇಷನ್ ಎಲ್ಲ ಹೊರಡೆ ಬಂದಿವೆ. ಅದು ಇವತ್ತಿನ ಸುದ್ದಿ ಅಲ್ಲ, ಅದು 3 ತಿಂಗಳ ಹಿಂದೆ ಆಗಿರೋಂಥದ್ದು. ಸುಧಾಕರ್ ಅವ್ರ ಬಗ್ಗೆನೂ ಸೇಮ್ ಮಾಹಿತಿ, ಆಯ್ತಾ? ಪದೇ ಪದೇ ಒಂದೇ ವಿಷಯ. ಅಲ್ಟಿಮೇಟ್ಲಿ ಏನು ಅಂತ ಹೇಳಿದ್ರೆ, ಇವತ್ತು BJP ಅವರು 5 ರಾಜ್ಯಗಳಲ್ಲಿ ಸತತವಾಗಿ ಈ ಆಪರೇಷನ್ ಕಮಲ ಅಂತ ಇಟ್ಕೊಳ್ಳಿ. ಕಾಂಗ್ರೆಸ್ ಶಾಸಕರಿಗೆ, ಬ್ರಿಜೇಶ್ ಕಾಳತ್ನವರೇ, ಕಾಂಗ್ರೆಸ್ ಶಾಸಕರಿಗೆ ಮೈತ್ರಿ ಸರ್ಕಾರ ಜೊತೆಲಿ ಹೋಗ್ಲಿಕ್ಕೆ ಇಷ್ಟ ಇದೆಯಾ, ಇಷ್ಟ ಇಲ್ಲ? ಇಷ್ಟ ನೋಡಿ, ಅದರಲ್ಲಿ ಇಷ್ಟ ಇದೆ. ಲೀಡರ್ಗಳ ಒತ್ತಾಯಕ್ಕೆ ಮಣದು, ಹೈಕಮಾಂಡ್ ಒತ್ತಾಯಕ್ಕೆ ಮಣದು, ಬೇರೆ ದಾರಿ ಇಲ್ಲದೆ ಇವ್ರು ಟ್ರಾನ್ಸ್ಫರ್ ಮಾಡಿಸ್ತಾರೋ ಮಾಡಿಸಲ್ವೋ, ಸರಿಯಾಗಿ ಶಾಸಕರ ಬೇಡಿಕೆಗೆ ಸ್ಪಂದಿಸ್ತಾರೋ ಸ್ಪಂದಿಸಲ್ವೋ ಒದ್ದಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರಾ? ಇವತ್ತು ಕೆಲವು ಚಾನೆಲ್ಗಳು ಹೇಳ್ತಾರೆ ನೇಷನ್ ವಾಂಟ್ಸ್ ಟು ನೋ ಅಂತ. ಅಂದ್ರೆ ಎಲ್ಲ ಪ್ರತಿಯೊಬ್ರು ಫೋನ್ ಮಾಡ್ಬಿಟ್ಟು ಅವ್ರಿಗೆ ಹೇಳಿರೋಂಥವ್ರಿಗೆ, ಅಂದ್ರೆ 125 ಕೋಟಿ ಜನ ಎಲ್ಲರೂ ಫೋನ್ ಮಾಡ್ಬಿಟ್ಟು ಅವ್ರಿಗೆ ಹೇಳಿದ್ರು ಹಿಂಗ್ ಕೇಳು ಅಂತ. ಅದೇ ತರ ನಾವು ಯಾವ ಶಾಸಕರಿಗೆ ಕೇಳಲಿಲ್ಲ, ಆಯ್ತಾ? ಬಟ್ ಶಾಸಕರಿಗೆ ಹೈಕಮಾಂಡ್ ಜೊತೆ ಕನೆಕ್ಷನ್ ಇದೆ. ಅಕಸ್ಮಾತ್ ಶಾಸಕರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ತಿಳಿಸ್ತಾರೆ. ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ, PCC ಪ್ರೆಸಿಡೆಂಟ್ ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಎಲ್ಲರಿಗೂ ತಿಳಿಸ್ತಾರೆ. ಎಲ್ಲರೂ ಒಟ್ಟಿಗೆ ಇದ್ದಾರೆ. ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ಸರ್, ಅದೊಂದು ಪ್ರಶ್ನೆ. ಸಿದ್ದರಾಮಯ್ಯ ತಿಳಿಸೇ ಇದೆಲ್ಲ ಮಾಡಿದ್ರ ಅಂತ ಅಲ್ಲ, ನೋಡಿ, ಹಗುರವಾಗಿ ಮಾತಾಡುವಂಥದ್ದು ಎಲ್ಲರ ಬಗ್ಗೆನೂ ಹಗುರವಾಗಿ ಮಾತಾಡ್ತಾರೆ ಸರ್. ಇಲ್ಲಿ ಈ ದಂಗೆ ಎದ್ದಿತ್ತಲ್ಲ, ಇಲ್ಲಿ ಯುರೋಪ್ ಪ್ರವಾಸಕ್ಕೆ ಹೋದ ತಕ್ಷಣ ಏನಂತ, ಅದು ಸುಳ್ಳ? ಅದು ಬೆಳಗಾವಿಲಿ ನೋಡಿ, ಒಂದು ವಿಚಾರ ತಿಳ್ಕೊಬೇಕಾಗುತ್ತೆ ನೀವು ರಮಾಕಾಂತ್. ಪ್ರತಿಯೊಂದಕ್ಕೂ ಸಿದ್ದರಾಮಯ್ಯನವರು ಇದ್ರ ಹಿಂದೆ ಇದ್ದಾರೆ ಅನ್ನಂತ ಹೇಳೋದು ಫಸ್ಟ್ ಡೇ ಇಂದ ನಡೀತಿದೆ. ಅಕಸ್ಮಾತ್ ಸಿದ್ದರಾಮಯ್ಯನವ್ರು ಅವತ್ತು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವತ್ತೇ ತೆಗೆದಿರ್ಬೋದಿತ್ತು. ಇವಾಗ 110 ದಿನ ಆದ್ಮೇಲೆ ಇವಾಗ ಸ್ಪೆಷಲ್ ಏನಿದೆ? ಫೈನ್, ಥ್ಯಾಂಕ್ ಯು ಬ್ರಿಜೇಶ್ ಕಾಳತ್ನವರೇ, ಥ್ಯಾಂಕ್ ಯು ನಾಗೇಂದ್ರ ಪ್ರಸಾದ್ ಅವರೇ, ಥ್ಯಾಂಕ್ ಯು ತೇಜಸ್ವಿ ಸೂರ್ಯ. ಒಟ್ಟಿನಲ್ಲಿ ನೋಡ್ತಾ ಇದ್ದೀವಿ, ಬೆಂಕಿ ಬಿರುಗಾಳಿ ಎದ್ದಿದೆ. ಇಲ್ಲಿಗೆ ತಣ್ಣಗಾಗುತ್ತಾ? ಪರಸ್ಪರರ ಕೇಸ್ಗಳನ್ನ ಓಪನ್ ಮಾಡ್ತಾರಾ? ನಿಜಕ್ಕೂ ಒಂದು ದಂಗೆನ ಎದ್ದು ಬಿಡುತ್ತಾ? ಇವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ದಂಗೆಯನ್ನ ಹೇಳ್ತಾರ ನಮ್ಮ ಜನ? ಈ ಪ್ರಶ್ನೆಗಳಿವೆ. ಈ ರೀತಿ ಹೇಳಿಕೆಗಳನ್ನ ಕೊಡದೆ ಜನಗಳನ್ನಾಗಿ ನೋಡಿ ಅವರಿಗೆ ಅವರ ಬದುಕಲಿಕ್ಕೆ ಬಿಡಬೇಕಾಗುತ್ತೆ ಯಾರೇ ಆದರೂ ಕೂಡ. ಅದರ್ವೈಸ್ ರಾಜಕೀಯ ಕಾರಣದ ಹೇಳಿಕೆಗಳು ಜನಗಳ ಮೇಲೆ ಪ್ರಭಾವ ಬೀರದೇ ಇರಲಿ ಅಂತ ಹೇಳ್ತಾ ಈ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.